ಟಿವಿ, ಮಿಕ್ಸರ್, ಫ್ರಿಜ್ ಎಲ್ಲದೂ ಬಳಸ್ಬೋದು. ಯಾವುದಕ್ಕೂ ಏನು ಸಮಸ್ಯೆ ಇಲ್ಲ. ಅಂದರೆ ಈಗ ಇದು ಕರೆಂಟ್ ವೋಲ್ಟೇಜ್ ಕಡಿಮೆ ಬರುತ್ತೆ, ಆ ಥರದ್ದು ಏನು ಸಮಸ್ಯೆ ಇಲ್ಲ. ಇಲ್ಲಿ ಕರೆಂಟಿನ ಸಮಸ್ಯೆ ಭಾಳ ಇತ್ತು ಮೊದಲು. ಈಗ ಇವರು ಮನೆಯಲ್ಲೇ ವಿದ್ಯುತ್ ಉತ್ಪಾದನೆ ಮಾಡಿಕೊಂಡು ಮನೆ ಬಳಕೆಗೆ ಯಾವುದೇ ಸಮಸ್ಯೆ ಇಲ್ಲದೆ ಒಂದು ಆರಾಮಾಗಿ ಕರೆಂಟಿನ ಸಮಸ್ಯೆ ಇಲ್ಲದೆ ಇಲ್ಲಿ ಇವರು ದೈನಂದಿನ ಜೀವನ ಸಾಕ್ತಾ ಇದೆ. ಗೌರ್ಮೆಂಟಿನ ಏನು ಎಲೆಕ್ಟ್ರಿಸಿಟಿ ಬರುತ್ತೆ ಅದ್ರದ್ದು ಏನು ಇವರಿಗೆ ಬಳಕೆ ಬೇಕಾಗಲ್ಲ, ಅಗತ್ಯನೂ ಇಲ್ಲ. ಅದನ್ನು ಅವಲಂಬಿಸದೆ ಮನೆಯಲ್ಲೇ ಇವರು ಹೇಗೆ ಈ ವಿದ್ಯುತ್ತನ್ನು ಉತ್ಪಾದನೆ ಮಾಡಿದ್ರೆ ಇದಕ್ಕೆ ಏನು ಅವರಿಗೆ ಒಂದು ಐಡಿಯಾ ಹೇಗೆ ಬಂತು, ಅದಕ್ಕೊಂದು ಖರ್ಚು ಏನು ಬರುತ್ತೆ, ಮೇಂಟೆನೆನ್ಸ್ ಏನು ಬರುತ್ತೆ, ಅದರ ಉಪಯೋಗ ಎಷ್ಟಾಯಿತು, ಅವ್ರ ಜೀವನದಲ್ಲಿ ಏನು ಬದಲಾವಣೆ ಆಗಿದೆ, ಇದ್ರ ಬಗ್ಗೆ ಎಲ್ಲ ಮಾತಾಡೋಣ. ಇವರು ವಿಜಯ್ ಹೆಗಡೆ ಅಂತ, ಇವರು ಗ್ರಾಮ ಮತ್ತಿಘಟ್ಟ. ಇದ್ರ ಬಗ್ಗೆ ಎಲ್ಲ ಹೇಳ್ತಾರೆ. ನಮ್ಮ ಮತ್ತಿಘಟ್ಟ ಗ್ರಾಮದಲ್ಲಿ ಮಳೆಗಾಲದಲ್ಲಿ ತುಂಬ ಕಷ್ಟ. ಜಾಸ್ತಿ ಗಾಳಿ ಮಳೆ ಬಂದಾಗ ಮರ ಬಿದ್ದು 7-8 ಕರೆಂಟ್ ಕಂಬ ಒಟ್ಟಿಗೆ ಬಿದ್ದೋಗ್ತದೆ. ಹಾಗಾಗಿ ಅದನ್ನು ರಿಪೇರಿ ಮಾಡಬೇಕು ಅಂದರೆ ಇಲ್ಲಿ ಘಟ್ಟ ಇರೋದ್ರಿಂದ ಅಲ್ಲಿಂದ ಬಂದು ರಿಪೇರಿ ಮಾಡಿದ್ರೆ 1 ತಿಂಗಳಾಗ್ಬೋದು, 1.5 ತಿಂಗಳಾಗ್ಬೋದು. ಅಲ್ಲಿ ತನಕ ಕರೆಂಟ್ ಇಲ್ಲದೆ ಇರಬೇಕು ಅಂತ ಹೇಗಾದರೂ ಕರೆಂಟ್ ಬೇಕಲ್ಲ, ಹಾಗಾಗಿ ಪರಿಹಾರ ಬೇಕು ಅಂತ ಇದೊಂದು ವಿಚಾರ ಮಾಡಿ. ಇದನ್ನ ಎಲ್ಲಿ ನೋಡಿದ್ರೆ ಅಥವಾ ನಿಮಗೆ ವಿಚಾರ ಬಂದಿದ್ದ ಅಥವಾ ಎಲ್ಲರೂ ನೋಡಿ ಮಾಡಿದ್ದ ಹೇಗೆ? ಇಲ್ಲಿ ನಮ್ಮನೆಯಿಂದ ಒಂದು 2 ಕಿಲೋಮೀಟರ್ ಗುಂಡಪ್ಪೆ ಅಂತ, ಅವರು ಕಲೆಂಕೇರಿ ಗ್ರಾಮದಲ್ಲಿ ಅವರು ಮೊದಲು ಮಾಡಿದ್ರು. ಹಾಗಾಗಿ ನೀವು ಮಾಡಿದ್ರು. ನಾವು ಹಾಗೆ ಮಾಡುವ ಅಂತ ವಿಚಾರ ಮಾಡಿದ್ವಿ. ಅವ್ರ ಹತ್ರ ಎಷ್ಟು ಆಗ್ತದೆ ಖರ್ಚು ಎಲ್ಲ ಕೇಳ್ಕೊಂಡು, ಏನೇನು ಐಟಮ್ಸ್ ಬೇಕು ಎಲ್ಲ ಕೇಳ್ಕೊಂಡು ಸೇಮ್ ಅದೇ ಥರ ಮಾಡಿ. ಈಗ ಇದಕ್ಕೆ ನೀವು ಹೇಳಿದಾಗೆ ಅವಾಗ ಹೇಳ್ತಾ ಇದ್ರಿ, ಏನಂದ್ರೆ ಇದಕ್ಕೆ ಮೇನ್ ಆಗಿ ಬೇಕಿದ್ರೆ ಒಂದು ನೀರಿನ ಮೂಲ, ಅಂದ್ರೆ ಕಂಟಿನ್ಯೂಸ್ ಆಗಿ ಒಂದು ವರ್ಷ ಇಡೀ ಬೇಕಾಗುವಂತದ್ದು ನೀರಿನ ಮೂಲ, ಒಳ್ಳೆ ಗಟ್ಟಿ ಇರುವಂತದ್ದು. ನೀವು ಮಳೆಗೆ ಕಟ್ ಹಾಕಿ ಅದನ್ನ ಒಂದು ಟ್ಯಾಂಕ್ ಅಲ್ಲಿ ಶೇಖರಣೆ ಮಾಡ್ತಿದ್ರಿ. ಈಗ ಮಳೆಗಾಲ ಮಾತ್ರ ಬೇಕು ಅಂದ್ರೆ ಮಳೆ ನೀರು ಇರ್ತದಲ್ಲ, ಇದು ಮನೆ ಮೇಲೆ ಬಿದ್ದಿದ್ದ ನೀರನ್ನೇ ಪೈಪ್ ಇದು ಮಾಡಿ ಬೇಕಾದ್ರೆ ಮಾಡ್ಕೋಬಹುದು. ಪೈಪಿನ ಮುಖಾಂತರ ಕನೆಕ್ಷನ್ ಕೊಟ್ಟುಕೊಂಡು ಮಾಡಬಹುದು. ಒಟ್ಟು ಒಂದು ಟ್ಯಾಂಕ್ ನಲ್ಲಿ ಶೇಖರಣೆ ಮಾಡ್ಕೋಬೇಕಷ್ಟೇ. ಅದು ಮಳೆ ನೀರೇ ಆಗ್ಬೋದು, ಏನ್ ತೊಂದ್ರೆ ಇಲ್ಲ ನಿಮಗೆ. ಕೆಲವೊಂದ್ ಕಡೆ ಹೀಗೆ ಹೊಳೆ ಇರುದಿಲ್ಲ, ಆವಾಗ ಮಳೆ ನೀರು ಬಿದ್ದಿದ್ದೆ ಇಟ್ಕೊಂಡು ಮಾಡಬಹುದು. ಆದ್ರೆ ಅವ್ರಿಗೆ ವರ್ಷ ಪೂರ್ತಿ ಬರಲ್ಲ. ಮಳೆ ನೀರಾದ್ರೆ ನಿಮ್ಗೆ ವರ್ಷ ಪೂರ್ತಿ ಏನ್ ಸಮಸ್ಯೆ ಇಲ್ಲದೆ ಇದನ್ನ ಮಾಡಬಹುದು. ಈ ಮತ್ತಿಘಟ್ಟ ಕೆಳಂಕೇರಿ ಗ್ರಾಮದಲ್ಲಿ ತಂಪು ಜಾಸ್ತಿ, ವರ್ಷ ಎಳುದು ಜಾಸ್ತಿ. ಹಾಗಾಗಿ ನಮಗೆ ಇಲ್ಲಿ ನೀರಿನ ಕೊರತೆ ಇಲ್ಲ. ಹೊಳೆ ನೀರನ್ನ ಒಂದು ನೀರಿನ ಟ್ಯಾಂಕ್ ಮಾಡ್ಕೊಂಡು ಅಲ್ಲಿ ಬೀಳುವ ಮಾಡಿ, ಸ್ವಲ್ಪ ಫೋರ್ಸ್ ಇಂದ ಜಾಸ್ತಿ ಬೀಳಲಿ ಅಂತ 100 ಮೀಟರ್ ಎತ್ತರದಿಂದ ಒಂದು ಪೈಪ್ ಹಾಕಿ ಮಿಷನ್ ಮೋಟ್ರಿಗೆ ಬೀಳುವಂಗೆ ಮಾಡಿ ವಿದ್ಯುತ್ ತಯಾರು ಮಾಡಿಕೊಂಡು, ಇಲ್ಲಿಂದನೇ ವಯರ್ ಅಲ್ಲಿ ಮನೆಗೆ ಮೀಟರ್ ಬೋರ್ಡ್ ಕೊಟ್ಟು ಇಲ್ಲಿಂದ ಅಲ್ಲಿಗೆ ಡೈರೆಕ್ಟ್ ಕನೆಕ್ಷನ್ ಕೊಡ್ಬೋದು. ಮತ್ತು ಬೇರೆ ಎಲ್ಲೂ ಮಿಡ್ಲಲ್ಲಿ ಯಾವುದೇ ರೀತಿಯಾದಂಥ ಸಪರೇಟ್ ಕನೆಕ್ಷನ್ ಇಲ್ಲ. ಮೀಟರ್ಗೆ ಕೊಡೋದು. ಇದಕ್ಕೆ ಈಗ ಒಂದು ಮೋಟ್ರು ಮತ್ತೆ ಪೈಪು ಟ್ಯಾಂಕಿನ ವ್ಯವಸ್ಥೆ ಮಾಡ್ಕೋಬಹುದು. ಅದು ಬರೋದು ಗೊತ್ತಿಲ್ಲ, ಹ್ಯಾಂಡ್ ಗ್ಲೌಸ್ ಹೇಗಿದ್ದಲ್ಲ ವ್ಯವಸ್ಥೆ ಮಾಡ್ಕೋಬಹುದು. ಮಳೆ ಬೇರೆ ಬರ್ತಿದೆ, ಈಗ ಮುಟ್ಟಿ ತೋರಿಸೋಗಿಲ್ಲ, ಇಲ್ಲಾಂದ್ರೆ ಓಪನ್ ಎಲ್ಲ ಬರ್ತಾರೆ. ಮುಟ್ರೆ ಕರೆಂಟ್ ಇದಲ್ಲ, ಹಾಗಾಗಿ ಏನಾದ್ರು ಇಲ್ಲೇ ನಮ್ಮ ಹತ್ತಿರದಲ್ಲಿ ಮಿಷನ್ ಇಂದಾನೆ ವೈರ್ ಕಟ್ ಆಗಿ ಒಬ್ರು ಸತ್ತೋಗಿದ್ದಾರೆ. ಸ್ವಲ್ಪ ಅಪಾಯ ಇದೆ. ಓಪನ್ ಮಾಡಿ ತೋರಿಸ್ತಿದ್ರು, ಹಾಗೆ ಹೇಳಿದ್ರು ಓಪನ್ ಮಾಡಿ ಹೌದು. ಈ ಮಳೆ ಕೂಡ ಬರ್ತಿದೆ, ಬೆಳಗ್ಗೆಯಿಂದ ಮಳೆ ಬರ್ತಿರ್ಲಿಲ್ಲ, ಈ ಮಳೆ ಬರ್ತಿದೆ. ಇದು ಪೈಪ್ ನೋಡಿ, ಈಗ 3 ಇಂಚು ನೀರು ಬರ್ತಾ ಇದೆ. ಇಲ್ಲಿ ಮೇಲೆ ಟ್ಯಾಂಕ್ ಇದೆ, ಅಂದರೆ 100 ಮೀಟರ್ ಹತ್ರ. ಇದು ವೈರ್, ಇಲ್ಲಿ ಕರೆಂಟ್ ಉತ್ಪಾದನೆಯಾಗಿ ಇದು ಮೀಟ್ರಿಗೆ ಕನೆಕ್ಟ್ ಆಗಿದೆ. ಮನೆ ಇಲ್ಲಿಂದ ಈಗ ಕರೆಂಟ್ ಹೋಗ್ತಿರೋದು ಎಷ್ಟು, 300 ಫೀಟ್ ದೂರ ಇದೆ. 300 ಫೀಟ್ ಅಲ್ಲಿ ಮೀಟರ್ ಎಲ್ಲ ಅಳವಡಿಕೆ ಮಾಡ್ಕೊಂಡು ಅಲ್ಲಿಂದ ಕರೆಂಟ್ ಬಳಸ್ತಾ ಇದ್ದಾರೆ. ಈಗ ಇವ್ರು ಹೇಳೋದು ಹೇಗೆ ಅಂದ್ರೆ, ಇವ್ರದ್ದು 2 ಮನೆ ಇದೆ. 2 ಮನೆ ಒಟ್ಟಿಗೆ ತಾಕೊಂಡು ದೊಡ್ಡಪ್ಪನ ಮನೆ, 2 ಮನೆಗೂ ಸಾಕಾಗುವಷ್ಟು ಕರೆಂಟ್ ಇವರಿಗೆ ಸಿಗುತ್ತೆ. ಅದು ವರ್ಷ ಪೂರ್ತಿ, ಯಾವುದೇ ಪ್ರಾಬ್ಲಮ್ ಇಲ್ಲ. ಇದಕ್ಕೆ ಮೇಂಟೆನೆನ್ಸು ಅಂತ ಏನಾದರೂ ನಿಮಗೆ ಸಮಸ್ಯೆ ಆಗಿದ್ದು ಅಥವಾ ಖರ್ಚು ಎಷ್ಟು ಬಂತು? ಒಂದು ಬಾರಿ ರಿಪೇರಿ ಆಗಿತ್ತು, ಆವಾಗ ಒಂದು ಬಾರಿ ಇದನ್ನು ಮಿಷನ್ನು ಎಲ್ಲಿ ಮಾಡ್ತಾರೋ ಅಲ್ಲೇ ಕಂಪ್ನಿ ಹೇಳ್ತಾರಲ್ಲ ಅಲ್ಲೇ ಕಳಿಸಿದ್ದು. ಅದು ಒಂದೇ ಬಾರಿ, ಒಂದು ಬಾರಿ ಸರ್ವಿಸ್ ಸೆಂಟ್ರಿಗೆ ನೀವು ಕಳಿಸಿದ್ದು ಅಷ್ಟೇ. ಈಗ ಇದು ಮಾಡಿ ಎಷ್ಟು ವರ್ಷ ಆಯ್ತು? ಈಗ ಮಾಡಿ ಒಂದು 15 ವರ್ಷ. 15 ವರ್ಷ ಆಯ್ತು. 16 ವರ್ಷ ಆಗುತ್ತೆ. 15 ವರ್ಷದಲ್ಲಿ ಒಂದು ಬಾರಿ ರಿಪೇರಿ ಕಳಿಸ್ತಾರೆ. 15 ವರ್ಷಕ್ಕೆ ಒಂದು ಬಾರಿ ರಿಪೇರಿ ಕಳಿಸ್ಬೇಕು. ಮೋಟ್ರ್ ಚೇಂಜ್ ಮಾಡಿ, ವೀಲ್ ಒಂದು ಚೇಂಜ್ ಮಾಡ್ಕೊಂಡು ಬಂದಿರ್ಬೇಕು ಅಷ್ಟೇ. ಮೇಂಟೆನೆನ್ಸ್ ಅಂತ ಏನೂ ಬಿದ್ದಿಲ್ಲ. ಈಗ ಇದಕ್ಕೆ ಮಳೆಗಾಲಕ್ಕೆ ಅಥವಾ ಬಿಸಿಲಿಗೆ ಮಳೆಗೆ ಏನಾದರೂ ಒಂದು ಸ್ಪೆಷಲ್ ವ್ಯವಸ್ಥೆ ಏನಾದರೂ ಬೇಕಾಗಿದೆಯಾ? ಏನು ಬೇಡ. ಗುಡುಗು ಸಿಡ್ಗಳು ಜೋರು ಇದ್ದಾಗ ಸ್ವಲ್ಪ ನಾವು ಜಾಗ್ರತೆ ಮಾಡಬೇಕು. ಈಗ ನಾವು ಮನೇಲಿ ಹೇಗೆ ಕರೆಂಟ್ ಮೀಟರ್ ಹಳ್ಳಿ ಎಲ್ಲ ಆಫ್ ಮಾಡಿರ್ತೀವೋ ಅದೇ ತರ ಒಂದು ಆಫ್ ಮಾಡ್ಕೋಬೇಕು. ಅದು ನಾರ್ಮಲ್. ಹಳ್ಳಿಯಲ್ಲಿ ಇದೇನು ದೊಡ್ಡ ವಿಷಯ ಅಲ್ಲ. ಒಂದು ಬಾರಿ ಮನೇಲಿ ಯಾರು ಇಲ್ಲ ಆಗಿತ್ತು, ಅವಾಗ ಗುಡುಗು ಸಿಡ್ಲು ಬಂತು, ಅವಾಗ ಒಂದು ಬಾರಿ ಹಾಳಾಗಿತ್ತು.
ಸೊ ಅದಾದ್ಮೇಲೆ ಅವರು ಪ್ರತಿ ಬಾರಿಗೂ ದೊಡ್ಡ ರೀತಿಯ ಗುಡುಗು ಸಿಡ್ಲು ಬಂದಾಗ ಒಮ್ಮೆ ಆಫ್ ಮಾಡಿರ್ತಾರೆ ಅಷ್ಟೇ. ಮತ್ತೆ ಯಾವುದೇ ಒಂದು ಸಮಸ್ಯೆ ಇಲ್ಲ. ನೀರು ಆಫ್ ಮಾಡಿದ್ರೆ ಆಯ್ತು, ಮತ್ತೇನಿಲ್ಲ. ಆ ನೀರನ್ನು ಟ್ಯಾಂಕಿಗೆ ಹೋಗುವ ನೀರನ್ನು ಆಫ್ ಮಾಡಿದ್ರೆ ಆಯ್ತು, ಆಟೋಮೆಟಿಕ್ಲಿ ಆಫ್ ಆಗ್ತದೆ. ಇದಕ್ಕೆ ಖರ್ಚು ಅಂತ ಏನು ಎಷ್ಟು ಬಿದ್ದಿದೆ ಹೇಗೆ? ಖರ್ಚು ಅಂತ ಮೊದಲು 1.5 ಲಕ್ಷ ಕೊಟ್ಟಿದ್ವಿ, ಕಡೆಗೆ ಸಬ್ಸಿಡಿ ಬಂತು 1,20,000. ಮತ್ತೆ ನಮಗೆ 30,000 ಖರ್ಚು ಮಾಡ್ದಂಗೆ ಆಯ್ತು. 30,000 ಖರ್ಚು, ಅದೇನು ತೊಂದರೆ ಇಲ್ಲ. ನಾವು ಕರೆಂಟ್ ಬಿಲ್ಲಿಗೆ ತುಂಬಬೇಕಿತ್ತು, ಅದನ್ನೇ ಅದು 30,000. 15 ವರ್ಷಕ್ಕೆ 30,000 ದೊಡ್ಡ ಅಮೌಂಟ್ ಅಲ್ಲ. ದೊಡ್ಡ ಅಮೌಂಟ್. ಹೇಗೆ ತಿಂಗಳ ಕರೆಂಟ್ ಬಿಲ್ಲು ಅದರಲ್ಲಿ ಹೋಗೋಗುತ್ತೆ, ಏನು ದೊಡ್ಡ ವಿಷಯನೇ ಅಲ್ಲ. ಮತ್ತೆ ಯಾವುದೇ ಕಿರಿಕಿರಿ ಇಲ್ಲ. ಅವ್ರು ಬಂದು ರಿಪೇರಿ ಮಾಡಬೇಕು, ಅದು ಯಾವಾಗ ಏನು ಅಂತ ತಿಂಗಳಿಗಟ್ಟಲೆ ಕರೆಂಟ್ ಇಲ್ಲದೆ ಕಾಯೋ ಪರಿಸ್ಥಿತಿ ಇಲ್ಲ. ಎನಿ ಟೈಮ್. ಈ ಗ್ಯಾಸ್ ಇದ್ದವ್ರಿಗೆ ಸುಮ್ಮನೆ ಎಣ್ಣೆನೂ ಕೊಡೋದಿಲ್ಲ, ಹಾಗಾಗಿ ಸುಮ್ಮನೆ ದೀಪ ಹಚ್ಚಿ ಹೋಗಿಲ್ಲ. ದೀಪ ಹಚ್ಚೋಗೂ ಇಲ್ಲ, ಬುಡ್ಡೆ ದೀಪ ಇದೆಲ್ಲ ಹಳೆ ಕತೆ, ಆದ್ರೂ ಬುಡ್ಡೆ ದೀಪ ಹಚ್ಚೋಂಗಿಲ್ಲ ಈಗ. ಸೊ ಅದೇ ಕರೆಂಟ್ ವ್ಯವಸ್ಥೆ ಮಾಡ್ಕೋಬೇಕು, ಅನಿವಾರ್ಯದಿಂದ ಹುಟ್ಟಿದ್ದು. ಆದ್ರೆ ಈಗ ಒಳ್ಳೆ ಯೂಸ್ ಆಗಿದೆ, ಆರಾಮಾಗಿದೆ.